ಸರ್ ಆಗಬಾರ್ದಾಗಿರೋ ಏಜಲ್ಲಿ ಅವ್ನು ಕಳ್ಕೊಂಡಿದ್ದೀವಿ ಸರ್. ಅಂದರೆ ಇನ್ನು ಚಿಕ್ಕ ಏಜು, ಮಕ್ಳುಗಳು ಚಿಕ್ಕವು, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತೆ. ಮೂರು ಮಕ್ಕಳು, ಅಕ್ಕಂದ್ರು, ಹೌದು. family ಎಲ್ಲ ಇತ್ತು. ನಾವು ಹೇಗೆ ಮೇಡಮ್ ಮುಂದೆ? ಅಂದರೆ ಈಗ ಮಕ್ಳುಗಳು, ಹೆಂಡ್ತಿ, ಅಮ್ಮ ಇವ್ರನ್ನ ನೋಡ್ಕೊಳಕ್ಕೆ ಅಂತಿದ್ದಿದ್ದೆ ಅವನೊಬ್ಬ ಸರ್. ತಂದೆ ಇರಲಿಲ್ಲ. ಇರೋ ಒಬ್ಬನ್ನು ಆ ದೇವ್ರು ಕಿತ್ಕೊಂಡ್ಬಿಟ್ಟ. ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆ ಕ್ಷಣದಲ್ಲಿ ಎಷ್ಟು ಆಘಾತ ಆಯ್ತು ಮೇಡಮ್? ನಾವು ಅಂದರೆ ಅಷ್ಟೊಂದು ಆಗಿದೆ ಅಂತ ಅನ್ಕೊಂಡಿಲ್ಲ. ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು, ಉಳಿಸ್ಕೊಬೋದು, ಆಸ್ಪತ್ರೆಯಲ್ಲಿ ಉಳಿಸ್ಕೊಬೋದು ಅಂತಲೇ ನಾವು ತಿಳ್ಕೊಂಡಿದ್ದು. ಬಟ್ ಇಲ್ಲಿಗೆ ಬಂದು ನೋಡಿದಾಗ್ಲೇ ನಮಗೂ ಗೊತ್ತಾಗಿದ್ದು ಸರ್. ಕಿವಿನಲ್ಲಿ ಬ್ಲಡ್ ಬಂದಿರೋದ್ರಿಂದ, ಅಂದರೆ ತುಂಬ ಏಟಾಗಿ ಕಿವಿಲಿ ಬ್ಲಡ್ ಬಂದಿರೋದ್ರಿಂದ ರಕ್ತ ಫ್ಲಾಟ್ ಆಗಿ ಮೆದುಳಿಗೆ ಡ್ಯಾಮೇಜ್ ಆಗಿ ತೀರ್ಕೊಂಡಿದ್ದು. ಈಗ ನಿಮ್ಮ ಅಕ್ಕವರು ಹೇಳ್ತಿದ್ರು ಬದುಕಿದಾಗಲೂ ಸಹಾಯ ಮಾಡ್ತಿದ್ರು. ಹೌದು ಸರ್. ಈಗಲೂ ಸಾವಿನ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಹೌದು ಸರ್. ಎಲ್ಲ ಯಾವ ಕುಟುಂಬನೂ ಒಪ್ಪೋದಿಲ್ಲ. ನೀವು ಕುಟುಂಬ ಒಪ್ಪಿ ನಿಮ್ಮ ತಮ್ಮನ ಇಲ್ಲ, ನನ್ನ ತಮ್ಮನಿಂದ ಒಂದು 7-8 ಜನ ಬದುಕಿದ್ರೆ ಅವ್ರ ಮಕ್ಳಿಗೆ ಆ ದೇವ್ರಾದ್ರೂ ಕಾಯ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಇದು ಮಾಡಿದ್ದೀವಿ ಸರ್. ಎಸ್ ಮೇಡಮ್, ಈಗ ಅಂಗಾಂಗ ದಾನ ಮಾಡಲಿಕ್ಕೆ ಆಸ್ಪತ್ರೆಯಲ್ಲೂ ಕೂಡ ಎಲ್ಲರೂ ಕೂಡ ಸಿಬ್ಬಂದಿ ಎದ್ದು ನಿಂತು ಗೌರವ ಸಲ್ಲಿಸ್ತಾ ಇದ್ದಾರೆ. ನಿಮಗೆ ಅದನ್ನ ನೋಡಿದಾಗ ಏನಿಸುತ್ತೆ? ನನ್ನ ತಮ್ಮ ರಾಜ್ ನಂಗೆ ಹೋಯ್ತವನೆ, ರಾಜ್ ನಂಗೆ ಬದುಕುದ ಅಂತ ಅನ್ಸುತ್ತೆ ಸರ್, ಅಷ್ಟೇ. ಮಂಡ್ಯ ಜಿಲ್ಲೆಯ KM ದೊಡ್ಡಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಆ ಅಪಘಾತದಲ್ಲಿ ಗಿರಿಗೌಡ ಎಂಬ ಯುವಕ ಮೃತಪಟ್ಟಿದ್ದಾರೆ. ತಮ್ಮ 3 ಮಕ್ಕಳನ್ನ ಅಗಲಿದ್ದಾರೆ. ನಮ್ಮ ಜೊತೆಲಿ ಅವರ ಅಕ್ಕ ರಶ್ಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಹೇಗಾಯ್ತು? ಅವರು ತುಂಬಾ ಕಣ್ಣೀರಿನ ಮಡುವಿನಲ್ಲಿದ್ದಾರೆ. ಆದ್ರೆ ಅವ್ರನ್ನ ಮಾತಾಡ್ಸಕ್ಕೂ ಕೂಡ ನನಗೂ ಕೂಡ ಬೇಜಾರಾಗುತ್ತೆ. ಬಟ್ ಮೇಡಮ್ ಹೇಳಿ, ಹೇಗಾಯ್ತು ಮೇಡಮ್? ಸರ್, ಏನು ಬಂದು ರಸ್ತೆ ಊರಿಗೆ ಹೋಗ್ಬೇಕಾದ್ರೆ ರಸ್ತೆ ದಾಟುವಾಗ ಆ ಕಡೆಯಿಂದ ಆಪೋಸಿಟ್ ಬಂದು ಹೊಡೆದು ಫ್ಲ್ಯಾಟಲ್ಲೇ ಬ್ರೈನ್ ಡೆಡ್ ಆಗೈತೆ. ತುಂಬ ನೋವಾಗುತ್ತೆ. 3 ಮಕ್ಕಳಿದ್ದಾವೆ. ಸೇಮ್ ನಮ್ಮ ತಂದೆನೂ ಈ ವಯಸ್ಸಲ್ಲೇ, ನಮ್ಮ ಮಗು ಹೆಂಗೈತೆ ಹಂಗೆ ನಮ್ಮ ತಂದೆನೂ ಆ ವಯಸ್ಸಲ್ಲೇ ತೀರ್ಕೊಂಡ್ರು. ಅದೇ ಥರನೇ ನನ್ನ ತಮ್ಮಂಗೂ ಆಯಿತು ಸರ್. ಈಗ ಪರಿಸ್ಥಿತಿ, ಅವನನ್ನು ನಂಬ್ಕೊಂಡು 5 ಜನ ಜೀವನ ಮಾಡ್ತಿದ್ರು. ಅಮ್ಮ, 3 ಮಕ್ಕಳು, ಹೆಂಡ್ತಿ ಎಲ್ಲರೂ ತುಂಬ 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 ಅಂದರೆ ಹೇಳ್ಕೊಳಕ್ಕೂ ಆಗದಂಥ ಪರಿಸ್ಥಿತಿನ ಕ್ರಿಯೇಟ್ ಆಗೈತೆ ಸರ್. ಈಗ ಮನೆಗೆ ಯಾರು ದಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗೈತೆ. ನಮ್ಮ ತಂದೆನೂ ತೀರ್ಕೊಂಡು 31 ವರ್ಷ ಆಯಿತು. 1 ವರ್ಷ ಮಗು ಇದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು. ನನ್ನ ತಮ್ಮ ಅಷ್ಟು ದಿನದಿಂದ ಸಾಕಿ ಮಾಡಿ ಈಗ ಎಲ್ಲನೂ ದುಡಿದು ಸಾಕಬೇಕು ಅನ್ನೋ ವಯಸ್ಸಲ್ಲಿ ಈ ಥರ ಆಯಿತು ಸರ್. ಈಗ ಮಕ್ಕಳನ್ನ ಏನು ಪರಿಸ್ಥಿತಿ, ಮಕ್ಕಳನ್ನ ಯಾವ ಥರ ಇದು ಮಾಡೋದು ಅನ್ನೋದೇ ಒಂದು ರೀತಿ ಸಮಸ್ಯೆ ಸರ್. ಈಗ ನಮೀಗ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು ಅನ್ನೋ ಸುದ್ದಿ ಕೇಳಿದ್ರಿ, ಈ ರೀತಿ ಆಗಿದೆ ಅಂತ ಗೊತ್ತಾಯ್ತು, ಆಘಾತ ಆಗಿರುತ್ತೆ. ಆ ಕ್ಷಣ ಏನಿಸ್ತು ಮೇಡಮ್? ಸರ್, ನಾವು ನಿಜ ಫಸ್ಟ್ ಒಂದ್ಸರಿ ಹಿಂಗೆ ಆಕ್ಸಿಡೆಂಟಾಗಿ ಕಾಲು ನೋವಾಗಿತ್ತು. ಏನೋ ಕೈಯ ಕಾಲ ನೋವಾಗೈತೆ ಅನ್ಕೊಂಡು ಮನೆಯಿಂದ ಬಂದ್ವಿ. ಇಲ್ಲಿ ಬಂದು ನೋಡಿದ ತಕ್ಷಣನೇ ಆಂಬುಲೆನ್ಸಲ್ಲಿ ಬರಬೇಕಾದ್ರೆ ಆಗೋಗೈತೆ ಅನ್ನುವಂಥದ್ದು ಗೊತ್ತಾಯ್ತು ಸರ್. ಆದ್ರೂ ಏನೋ ಉಳಿಸ್ಕೋಬೋದೇನೋ ಅನ್ನುವಂಥ ಭ್ರಮೆಯಲ್ಲಿ ಇಲ್ಲಿ ಬಂದ್ವಿ. ಇಲ್ಲಿ ಆಗಲ್ಲ ಅಂತ ಹೇಳಿದ್ರು ಸರ್. ಈಗ ಮೇಡಮ್, ಅಂಗಾಂಗ ದಾನ ಮಾಡಿದ್ದಾರೆ ಗಿರಿಗೌಡ ಅವರು. ಅವರ ಅಂಗಾಂಗಗಳು ಇನ್ನೂ ಕೂಡ ಭೂಮಿ ಮೇಲೆ ಇರ್ತವೆ. ಅದ್ರ ಬಗ್ಗೆ ಏನಾದ್ರು ಸಮಾಧಾನ ಇದೆಯಾ? ಆದ್ರೂ ಅವ್ರು ಇದ್ದಂಗೆ ಆಗದೆ ಇರ್ಬೋದು, ಆದ್ರೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ನಿಮ್ಮ ತಮ್ಮ. ಅದ್ರ ಬಗ್ಗೆ ಮೇಡಮ್? ಅದೇ ಸರ್, ಜೀವನದಲ್ಲಿ ಇದ್ದಾಗ್ಲೂ ಅವನು ಇನ್ನೊಬ್ರಿಗೆ ಇದು ಮಾಡ್ಕೊಂಡೇ ಇದ್ದ, ನಾನು ಹೆಂಗಿದ್ದೀನಿ ಅಂತ. ಅದೇ ಥರನೇ ಸತ್ತ ಮೇಲೆ ಅವನು ಒಂಥರ ಧೀರ ಅನ್ನಿಸ್ಕೊಂಡೇ ಹೋದ ಅನ್ನುವಂಥದ್ದು ಒಂದು ರೀತಿ. ಇದ್ದಾಗ್ಲೂ ನನ್ನ ಧೀರನೇ ಅಂತ ಹೇಳ್ಕತ್ತಿದ್ದ. ಈಗ ಸತ್ತು ಧೀರನ್ ಥರನೇ ಹೋಯ್ತವನೆ ಅಂತ ಅನ್ನಿಸುತ್ತೆ ಅಷ್ಟೇ ಸರ್ ನನಗೆ. ಮೇಡಮ್, ಈಗ 3 ಮಕ್ಕಳಿದ್ದಾರೆ ಅಂತೀರಾ. 3 ಮಕ್ಕಳ ಜೀವನಕ್ಕೆ ಆಗುವಂಥದ್ದು ಸರ್ಕಾರದಿಂದ ಏನಾದರೂ ಪರಿಹಾರವನ್ನ ಮನವಿ ಮಾಡ್ತೀರಾ ಮೇಡಮ್? ಏನು ಇಲ್ಲ ಅಂತ ಹೇಳಿರಲ್ಲ ಸರ್. ಸರ್ಕಾರದಿಂದ ಏನೂ ಪರಿಹಾರ ಇಲ್ಲ. ನೀವು ಇಷ್ಟಪಟ್ಟು ದಾನ ಮಾಡ್ಬೋದು. ಇದಿಷ್ಟು
ಗಿರಿಗೌಡ ಅವರ ಅಕ್ಕ ರಶ್ಮಿ ಅವರ ಮಾತಾಗಿರುವಂಥದ್ದು. 3 ಮಕ್ಕಳಿದ್ದಾರೆ, 3 ಮಕ್ಕಳನ್ನ ಬಿಟ್ಟು ಅಗಲಿದ್ದಾರೆ. ನಮಗೆಲ್ಲ ಅವರೇ ಜೀವನವನ್ನ ಸಾಕ್ತಾ ಇದ್ರು. ತಂದೆ ಕಳ್ಕೊಂಡಂತ ಪರಿಸ್ಥಿತಿಯಲ್ಲಿದ್ದಂಥ ಫ್ಯಾಮಿಲಿಗೆ ನೆರವಾಗಿ ಗಿರಿಗೌಡ ಅವರಿದ್ರು. ಜೀವನ ಬದುಕಿದ್ದಾಗಲೂ ಕೂಡ ಅವರು ಧೀರನಾಗಿದ್ರು, ಸಹಾಯ ಮಾಡ್ತಿದ್ರು. ಈಗ ಸಾವಿನಲ್ಲೂ ಸಹಾಯವನ್ನ ಮಾಡಿದ್ದಾರೆ, ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಸುಬ್ರಹ್ಮಣ್ಯ, ಫಸ್ಟ್ ವೇವ್, ಮೈಸೂರು.